ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಹಾವರಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇಂದುವಾರ ಗ್ರಾಮ ಇರ್ಬೋದು ಮತ್ತು ಸುತ್ತಮುತ್ತಲ ಹಳ್ಳಿಯ ಜಮೀನುಗಳಲ್ಲಿ ಏನು ಕರಡಿ ಕೃಷಿ ಆಫೀಸಿಂದ ತಂದು ಬಿತ್ತಿರ್ತಕ್ಕಂಥ ಬೀಜ ಎಲ್ಲ ಹೊಲಕ್ಕೂ ಇವತ್ತು ಎಲ್ಲ ಕಾಳಾಗ್ಯಾವು ಎಲ್ಲ ಆಗ್ಯಾವು. ಇಲ್ಲೇ ಶಿವಣ್ಣ ಕುರ್ಬರ್ ಇಂದುವಾರ ಗ್ರಾಮದಿಂದ ಒಂದು 6 ಎಕರೆ ಹೊಲ ಒಟ್ಟ ಕಾಳಾಗಿಲ್ಲದು. ಅದಕ್ಕೆ ಇಲ್ಲೇ ಹುನಗುಂದೊಳಗೆ ಆಫೀಸಿಗೆ AD ಆಫೀಸಿಗೆ ಬಂದ್ರೆ ಸಾಹೇಬ್ರಿಲ್ಲ. ಅವ್ರ ಫೋನನ್ನು ಕೂಡ ಇವತ್ತು ಯಾವುದೋ ಸ್ವಿಚ್ ಆಫ್ ಆಗಿಬಿಡತ್ತಿ. 4 ದಿವಸ ಆತಾವ ಫೋನ್ ಹಚ್ಚಕತ್ತಿ. ಅದಕ್ಕೆ ಈ ಥರ ಒಂದು ಡೂಪ್ಲಿಕೇಟ್ ಬೀಜ ಉತ್ಪಾದನಾ ಕೇಂದ್ರ ಬಾಗಲಕೋಟೆ ಜಿಲ್ಲಾ ಡೂಪ್ಲಿಕೇಟ್ ಬೀಜ ಕೊಟ್ಟು ರೈತರಿಗೆ ಭಾಳ ಅನ್ಯಾಯ ಮಾಡಕತ್ತೈತಿ ಇಲ್ಲಿ. ಅದಕ್ಕೆ ನೋಡ್ರಿ ಅದನ್ನು ಏನು GPS ಮಾಡ್ತಿರೋ ಏನು ಮಾಡ್ತಿರೋ ತಹಶೀಲ್ದಾರ್ ಸಾಹೇಬ್ರು ಕೇಳ್ಕೊಂಡ್ರೆ ಅವ್ರು ಏನಂತಾರೆ AD ಸಾಹೇಬ್ರದಾಗ ಹೋರಿಪ್ಪ ಅವ್ರು ಏನೈತಿ ನಿಮಗೆ ಒಂದು ಇದನ್ನು ಹೇಳ್ತಾರ ಅಂತ ಹೇಳ್ತಾರೆ. ಇಲ್ಲಿ ಬಂದ್ರೆ AD ಸಾಹೇಬ್ರಿಲ್ಲ. ಈಗ ನಾವು 2ನೇ ಸತ ಈಗ ಮಾನ್ಯ ಸತ ಬಂದಿದ್ವಿ. ಅದಕ್ಕೋಸ್ಕರ ಆ ಜಮೀನಲ್ಲಿ ಇರ್ತಕ್ಕಂಥ ಆ ತೊಗರಿ ಬೆಳೆನ ಇವತ್ತು ನಾವು ಕಿತ್ಕೊಂಡ್ಬಂದೀವಿ. ಯಾವ ಥರ ಅದು ಎಲ್ಲ ಇದು ಆಗತೈತಿ, ಕಾಪು ಆಗಕತ್ತೈತಿ, ಹೂವು ಆಗತೈತಿ. ಆ ಹೂವು ಮತ್ತು ಕಾಪು ಉದುರಿ ಬೀಳುತ್ತಾ ಯಾವುದೂ ಅದು ಒಂದು ಕಾಳು ಕೂಡ ಆಗ್ತಾ ಇಲ್ಲ. ಇವತ್ತಿಗೆ 7.5 ತಿಂಗಳಾಯ್ತು. ಇವತ್ತಿಗೆ ಈ ಥರ ಆತಪ್ಪ ಅಂತಂದ್ರೆ ರೈತರಿಗೆ ತುಂಬ ಅನ್ಯಾಯ ಆಗಕತ್ತೈತಿ ಈ ಬಾಗಲಕೋಟೆ ಜಿಲ್ಲಾ ಹುನಗುಂದ ತಾಲೂಕಿನೊಳಗೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನದಾರಲ್ಲ ತಕ್ಷಣ ಅದನ್ನು GPS ಮಾಡ್ತಿರೋ ಏನು ಮಾಡ್ತಿರೋ ಮಾಡಿ ಕೇಟ ರೈತರಿಗೆ ಪರಿಹಾರ ಕೊಡುವಂಥ ವ್ಯವಸ್ಥೆ ಮಾಡಿರಿ. ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘ ಬಾಗಲಕೋಟೆ ಜಿಲ್ಲಾಧ್ಯಕ್ಷರು ನಾಗರಾಜ್ ಹೂಗಾರ್. ತಾಲೂಕಿನ ಇಂದುವಾರ ಗ್ರಾಮ ಈ 6 ಎಕರೆ ಬೆಳೆ ಈ ಥರ ಆಗಿದೆ. ಕಾಯಿಲ್ಲ ಕಡಿ ಇದು ಏನು ಕೃಷಿ ಆಫೀಸಿನ ಬೀಜ ತಿಂದೀವಿ, ನಮ್ಗೆ ಕಾಯಿಲ್ಲ. ಈ ಥರ ಯಾವ ಇದಕ್ಕೇನು ಪರಿಹಾರ ನೀಡ್ತೀರೋ ನೀಡ್ರಿ. ಜಿಲ್ಲಾಧಿಕಾರಿಗೆ ಹೋಗಿ ಬಂದೀವಿ ಬಾಗಲಕೋಟೆಗೆ. ಹುನಗುಂದಾಗ ಸಾಹೇಬ್ರು ಯಾರು ಭೇಟಿ ಆಗಲಿಲ್ಲ. ನಮ್ಮ ರೈತರಿಗೆ ಎಷ್ಟು ತ್ರಾಸನ್ನು ನಮಗೆ ಗೊತ್ತು. ಈಗ ಈ 7.5 8 ತಿಂಗಳ ಇದು ಬೆಳೆ ಬೆಳೆಸೀವಿ, ಇದಕ್ಕೆ ಏನೂ ಕಾಯಿಲ್ಲದಂದ್ರೆ ಎಕರೆ ಕನಿಷ್ಠ ಅಂದ್ರೆ 50,000 ರೂಪಾಯಿ. ಇವತ್ತಿನ ಮಿತಿಗೆ ಮಾಗಣಿ ರೇಟ್ ನೋಡಿದ್ರೆ 50,000 ರೂಪಾಯಿ ಪೀಕ್ ಆಗೋದು. ಅದ್ರಾಗ 10,000 ಕೂಡ ಪೀಕಿಲ್ಲ. ಈಗ ಹಾಕಿದ ಕನಿಷ್ಠ ಅಂದ್ರೆ ಒಂದು 50,000 ಖರ್ಚು ಮಾಡಿದ್ರು. ನಾಗರಾಜ್ ಹೂಗಾರ್ ಅವರು ಜಿಲ್ಲಾ ಅಧಿಕಾರದವರು. ನೀನು ಜಿಲ್ಲಾ ಅಧಿಕಾರದವ್ರಿಗೂ ಭೇಟಿ ಮಾಡಿಸ್ಯಾರ. ಆದರೂ ಸೋಮವಾರ ಬುಧವಾರ ಕಳಿಸ್ತೀವಿ ಅಂತ ಹೇಳ್ಯಾರ. ಇದು ಯಾವಾಗ ಕಳಿಸ್ತಾರೋ ಯಾವಾಗ ಏನು ನಮಗೇನು ಇಲ್ಲ. ಬಂದು ಇದನ್ನು ಇನ್ಕ್ವೈರಿ ಮಾಡೋದನ್ನು ನಮಗೆ ಗ್ಯಾರಂಟಿ ಇಲ್ಲ.